ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲೈಫ್ ಸ್ಟೈಲ್ ಆಫ್ ಮೇಘನಾ. ನಾನು ಇವತ್ತಿನ ದಿನನ 4:30ಇಂದಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಎದ್ದು ನಾನು ಫ್ರೆಶ್ ಆಗೋದಕ್ಕೆ ಅರ್ಧ ಗಂಟೆ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರನೇ ಸ್ವಲ್ಪ ಬೇಗನೆ ಎದ್ದಿದ್ದೀನಿ ನಾನು. ಇವತ್ತಿನ ದಿನ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ಫಸ್ಟ್ ಡೇ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ನನ್ನ ವೆಯ್ಟ್ನ ಚೆಕ್ ಮಾಡ್ಕೋಬೇಕು ಅಂತ ಹೇಳಿ ಬಂದಿದ್ದೀನಿ. ಸೊ ಇವಾಗ ನಾನು ನನ್ನ ವೆಯ್ಟ್ನ ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, 1 ಇಯರ್ ಬ್ಯಾಕೇನೆ ನಾನು ಈ ವೇಯಿಂಗ್ ಮಷೀನನ್ನು ತರಿಸ್ಕೊಂಡಿದ್ದೆ. ಬಟ್ ಇಷ್ಟು ದಿನಕ್ಕೆ ಅದು ಯೂಸ್ ಆಗಿರಲಿಲ್ಲ. ಸೊ ಇವತ್ತು ಅದರ ಯೂಸೇಜ್ ಆಗ್ತಾ ಇದೆ. ನೋಡಿ, 74.3 ಇದೆ ನನ್ನ ವೆಯ್ಟ್ ಬಂದು. ನಾನು ಫಸ್ಟು ಇವಾಗ ನನ್ನ ಡೇನ ಒಂದು ವಾರ್ಮ್ ವಾಟರ್ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾವಾಗಲೂ ಅಷ್ಟೇ ವೆಯ್ಟ್ ಲಾಸ್ ಜರ್ನಿನಲ್ಲಿರುವಾಗ ಬಿಸಿ ನೀರನ್ನು ಕುಡಿಯೋದು ತುಂಬ ಒಳ್ಳೆಯದು. ಸೊ ಅದರಿಂದ ನಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಅದಕ್ಕೇ ನಾನು 1 ಗ್ಲಾಸ್ ಆಫ್ ವಾರ್ಮ್ ವಾಟರ್ನ ತಗೊಳ್ತಾ ಇದ್ದೀನಿ. ನೀರು ಕುಡಿಯೋ ಟೈಮಲ್ಲಿ ಯಾವಾಗಲೂ ಕೂತ್ಕೊಂಡು ಕುಡಿಬೇಕು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ನೀರು ಕುಡಿಯೋವಾಗಲಿ ಇನ್ನು ಏನೇ ಒಂದು ಆಹಾರ ಸೇವಿಸೋವಾಗಲಿ ನಾನು ಯಾವಾಗಲೂ ಕೂತ್ಕೊಂಡೇ ಕುಡಿಯೋದು ಅಥವಾ ತಿನ್ನೋದನ್ನು ಮಾಡ್ತೀನಿ. ಇವಾಗ ಟೈಮ್ ಬಂದು 5 ಗಂಟೆ 6 ನಿಮಿಷ ಆಗಿದೆ. ಇವಾಗ ನಾನು ವರ್ಕೌಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ವರ್ಕೌಟ್ನ ನಾನು ಕ್ಯಾಪ್ಚರ್ ಮಾಡಿಲ್ಲ. ನೆಕ್ಸ್ಟ್ ಇನ್ನು ಯಾವುದಾದ್ರೂ ವೀಡಿಯೋನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ನಾನು ವರ್ಕೌಟ್ ಮುಗಿಸ್ಕೊಂಡು ಬಂದಾದಮೇಲೆ ತಗೊಂಡಿರೋವಂಥ ಕ್ಲಿಪ್ಸು. ಸೊ ಅದರಿಂದ ನಿಮಗೂ ಒಂದು ಇನ್ಸ್ಪಿರೇಷನ್ ಸಿಗುತ್ತೆ ಅಂತ ಹೇಳಿಬಿಟ್ಟು. ವರ್ಕೌಟ್ ಅಂತ ಅಂದರೆ ನಾನು ಯೋಗ ಮತ್ತು ಎಕ್ಸಸೈಸ್ನ ಮನೆಯಲ್ಲೇ ಮಾಡ್ಕೊಂಬಿಡ್ತೀನಿ. ಸಿಂಪಲ್ ಆಗಿರೋವಂಥದ್ದು ಮತ್ತು ಎಫೆಕ್ಟಿವ್ ಆಗಿರುವಂಥ ಯೋಗ ಮತ್ತು ಎಕ್ಸಸೈಸ್ನ ಮನೆಯಲ್ಲೇ ಮಾಡ್ಕೊಂಬಿಡ್ತೀನಿ. ಜಿಮ್ಗೆಲ್ಲ ಏನೂ ಹೋಗೋದಿಲ್ಲ ನಾನು. ವರ್ಕೌಟ್ ಮುಗಿಸಿ ಬಂದಮೇಲೆ ಒಂದು ಸಲ ನಾನು ವಾರ್ಮ್ ವಾಟರ್ನ ಕುಡಿತಾ ಇದ್ದೀನಿ. ಸೊ ನಾವು ಮೊದಲೇ ಹೇಳ್ದಂಗೆ ವಾರ್ಮ್ ವಾಟರ್ ಕುಡಿಯೋದ್ರಿಂದ ನಮ್ಮ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ. ಸೊ ಅದೇ ಕಾರಣಕ್ಕೋಸ್ಕರ ನಾನು ಬಿಸಿ ನೀರನ್ನ ಮಾರ್ನಿಂಗ್ ಕುಡಿತೀನಿ. ಇವಾಗ ತಾನೇ ಫ್ರೆಶ್ ಆಗಿ ಬಂದೆ. ಇವಾಗ ನಾನು ಪೂಜೆ ಮಾಡ್ಕೊಂಬಿಡ್ತೀನಿ. ನಾನು ಯಾವಾಗಲೂ ಪೂಜೆ ಮಾಡೋ ಟೈಮಲ್ಲಿ ಮೊದಲೇ ದೇವ್ರನ್ನ ಮತ್ತು ದೇವ್ರ ಸಾಮಾನುಗಳನ್ನು ತೊಳೆದೇನೂ ಇಟ್ಕೊಳೋದಿಲ್ಲ. ಕೆಲವೊಬ್ಬರು ಒಂದಿನ ಮುಂಚೆನೇ ತೊಳೆದು ಇಟ್ಕೊಂಡ್ಬಿಡ್ತಾರೆ. ಆದರೆ ನಾನು ಆ ಥರ ಮಾಡೋದಕ್ಕೆ ಹೋಗೋದಿಲ್ಲ. ಸ್ನಾನ ಆದಮೇಲೆ ನಾನು ಮೊದಲು ದೇವ್ರನ್ನ ತೊಳ್ಕೊಂಬಿಡ್ತೀನಿ. ಆಮೇಲೆ ನಾನು ಪೂಜೆಗೆಲ್ಲ ಅಣಿ ಮಾಡ್ಕೊಂಬಿಡ್ತೀನಿ. ಸೊ ಇವತ್ತು ನಾನು ಪೂಜೆ ಮಾಡೋ ಟೈಮಲ್ಲಿ ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು, ಅದು ನಡೀತು. ನಾನು ಅಂದ್ಕೊಂಡೇ ಇದ್ದಿದ್ದಿಲ್ಲ ಈ ಥರ ಆಗುತ್ತೆ ಅಂತ ಹೇಳಿ. ಯಾಕಂದರೆ ನಾನು ಇದು ತುಂಬ ದಿನ ಆಗೋಗಿತ್ತು ನಾವು ಕಾಯೆಲ್ಲ ಇಟ್ಟು. ಅದಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೋಡಿ, ಈ ಕಾಯಲ್ಲಿ ಮೊಳಕೆ ಬಂದಿದೆ. ನನಗೇನೋ ಒಂಥರ ನಂಬಿಕೆ ಇದೆ ಇದರಲ್ಲಿ. ಈ ಥರ ಕಾಯಿ ಮೊಳಕೆ ಬಂದರೆ ಏನೋ ಮನೇಲಿ ಒಂದು ಒಳ್ಳೇದೇನಾದರೂ ನಡಿಬೋದು ಅನ್ನೋ ನಂಬಿಕೆ ನನಗಿದೆ. ದೇವ್ರ ಮನೇಲಿರೋ ಕಾಯಿ ಮೊಳಕೆ ಬಂದಿರೋದು ನೋಡಿ ನನಗೆ ತುಂಬಾ ಖುಷಿ ಆಗೋಯಿತು. ಸೊ ಅದರಿಂದಾನೇ ನನ್ನ ಡೇ ಇವತ್ತು ತುಂಬ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು. ಇವತ್ತು ನನ್ನ ಡೇ ಫಸ್ಟ್ ಆಫ್ 21 ಡೇಸ್ ವೆಯ್ಟ್ ಚಾಲೆಂಜ್ ಆಗಿರೋದ್ರಿಂದಾಗಿ ನನಗೆ ಇನ್ನೂ ಜಾಸ್ತಿ ಎನರ್ಜಿ ಸಿಕ್ತು. ಈ ಥರ ಒಂದು ಒಳ್ಳೆಯ ವಿಷಯ ಮನೆಯಲ್ಲಿ ನಡೆದಿರೋದ್ರಿಂದ. ಸೊ ಅದಕ್ಕೇ ನಾನು ನಿಮ್ಮ ಜೊತೆನೂ ಈ ವಿಷಯನ ಶೇರ್ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಈ ಥರ ಕಾಯಿನ ಇಟ್ಬಿಟ್ಟು ಪೂಜೆ ಮಾಡೋರ ಮನೆಗಳಲ್ಲಿ ಕಾಯಿ ಫಲ ಬರೋದು ಒಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಯಾಕಂತ ಅಂದರೆ ಇದನ್ನು ನಾವು ಯಾವಾಗಲೂ ನೀರಲ್ಲೇ ಇಟ್ಟಿರಲ್ಲ ಅಲ್ವಾ. ಸೊ ಅದರಿಂದಾಗಿ ಅದಕ್ಕೆ ನೀರು ಜಾಸ್ತಿ ಸಿಕ್ಕಿರಲ್ಲ. ಅದಕ್ಕೆ ಈ ಥರ ಮೊಳಕೆ ಬರೋದು ತುಂಬಾ ಕಡಿಮೆ. ಆದರೆ ನಮ್ಮ ಮನೆಯಲ್ಲಿ ಬಂದಿರೋದಕ್ಕೆ ನನಗೆ ತುಂಬಾ ಖುಷಿ ಆಗೋಯಿತು. ಸೊ ನಿಮ್ಮ ಮನೇಲಿ ಏನಾದರೂ ಮೊಳಕೆ ಬಂದಿದೆನಾ? ಮೊಳಕೆ ಬರೋದಾದರೆ ನಿಮಗೆ ಯಾವ ರೀತಿ ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿಕೊಡಿ. ಇದಕ್ಕಿಂತ ಮುಂಚೆ ಕೂಡ ನಮ್ಮ ಮನೆಯಲ್ಲಿ ಇದೇ ಥರ ಕಾಯಿ ಫಲ ಬಂದಿತ್ತು. ಆದರೆ ಆ ಟೈಮಲ್ಲಿ ನಾವು ಊರಲ್ಲಿಲ್ಲದೆ ಬೇರೆ ಕಡೆ, ಅಂದರೆ ಒಂದು ಕೆಲಸದ ವಿಚಾರವಾಗಿ ಬೇರೆ ಕಡೆ ಹೋಗಿಬಿಟ್ಟಿದ್ವಿ. ಸೊ ಆವಾಗ ಮತ್ತೆ ಆ ಕಾಯಿಗಳೆಲ್ಲ ಒಣಗೋಗ್ಬಿಡ್ತು. ನಾವು ಹೋಗಿ ಬರೋ ಅಷ್ಟೊತ್ತಲ್ಲಿ ಒಣಗೋಗ್ಬಿಟ್ಟಿತ್ತು. ಏನು ಮಾಡೋದು ಅಂತ ಸುಮ್ಮನೆ ಆಗಿಬಿಟ್ವಿ. ಆವಾಗಲೂ ಇದೇ ರೀತಿ ನನಗೆ ತುಂಬ ಖುಷಿಯಾಗಿತ್ತು. ಅದು ಏನು ಸ್ಪೆಷಲ್ ಅಂತ ಹೇಳಿದರೆ 2 ಕಾಯಿನೂ ಫಲ ಬಂದಿತ್ತು ಆ ಟೈಮಲ್ಲಿ. ಇವಾಗ 1 ಕಾಯಿ ಬಂದಿದೆ ಅಲ್ಲ, ಅದೇ ರೀತಿ 2 ಕಾಯಿ ಬಂದಿತ್ತು. ಅದಕ್ಕೆ ನನಗೆ ಇನ್ನೂ ಖುಷಿಯಾಗಿತ್ತು. ಆದರೆ ಏನು ಮಾಡೋದು, ಸ್ವಲ್ಪ ದಿನ ಆದಮೇಲೆ ಅದು ಒಣಗೆ ಹೋಗ್ಬಿಡ್ತು. ಇವಾಗ ನಾನು ಪೂಜೆ ಕೂಡ ಮುಗಿಸ್ಕೊಂಡಾಗಿದೆ. ಇವತ್ತು ಟೈಮು ಇನ್ನು 10 ಗಂಟೆ ಆಗಿದೆ. ನನ್ನ ಈಟಿಂಗ್ ವಿಂಡೋ ಸ್ಟಾರ್ಟ್ ಆಗೋದು ಬಂದು 11 ಗಂಟೆಯಿಂದ.
ಸೊ ನಾನು 11 ಗಂಟೆಗೆ ಏನು ಮಾಡ್ಕೋತೀನಿ ಅನ್ನೋದನ್ನು ನಿಮಗೆ ನಾನು ಮುಂದೆ ತೋರಿಸ್ತೀನಿ. ನಾನು ಈಟಿಂಗ್ ವಿಂಡೋ 11 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಾನು ಫಸ್ಟು ಡಿಟಾಕ್ಸ್ ಡ್ರಿಂಕ್ಸನ್ನು ತಗೊತೀನಿ. ಡಿಟಾಕ್ಸ್ ಡ್ರಿಂಕ್ ಯಾವುದಪ್ಪ ಅಂತ ಹೇಳಿದ್ರೆ ಸೌತೆಕಾಯಿ ಹಾಕಿ ಮಾಡೋವಂಥ ಒಂದು ಡಿಟಾಕ್ಸ್ ಡ್ರಿಂಕ್ಸ್ ಆಗಿರುತ್ತೆ. ಇದಕ್ಕೆ ಬೇಕಾಗಿರೋದು ಏನಂತಂದರೆ 1 ಬೌಲ್ ಆಗೋವಷ್ಟು ಸೌತೆಕಾಯಿ, ಜಿಂಜರು ಮತ್ತು ಸೌತೆಕಾಯಿ ಮತ್ತು ಶುಂಠಿನ ಒಂದು ಮಿಕ್ಸಿ ಜಾರ್ಗೆ ಮೊದಲು ಹಾಕೊಂಬಿಡೋಣ. ಆಮೇಲೆ ಇನ್ನು ಅರ್ಧ ನಿಂಬೆಹಣ್ಣು ಇರುತ್ತಲ್ವ ಅದನ್ನು ನಾವು ಸ್ಕ್ವೀಸ್ ಮಾಡ್ಕೊಳ್ಳೋಣ, ಹಿಂಡ್ಕೊಂಬಿಡೋಣ. ಅದಕ್ಕೆ ನೀವು ಬೇಕಂತಂದರೆ ಮಿಕ್ಸಿಗೆ ಬೇಕಂದರೆ ನೀವು ಹಿಂಡ್ಕೋಬೋದು, ಇಲ್ಲ ಅಂತಂದರೆ ಜ್ಯೂಸ್ ರೆಡಿ ಆದಮೇಲೆ ಅದಕ್ಕೆ ಬೇಕಂದರೆ ಡೈರೆಕ್ಟಾಗಿ ಹಿಂಡ್ಕೋಬೋದು. ನಾನು ಇದರಲ್ಲೇ ಹಿಂಡ್ಕೊಂಬಿಡ್ತೀನಿ. ಸೊ ಇದನ್ನು ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡು ತಗೊಳ್ಳೋಣ. ಇದು ಗ್ರೈಂಡ್ ಆದಮೇಲೆ ನಾವು ಇದನ್ನ ಸೋಸ್ಕೊಂಡ್ಬಿಡ್ಬೋದು. ಇವಾಗ ಇದು ಕುಡಿಯೋದಕ್ಕೆ ರೆಡಿಯಾಗಿದೆ. ಇದಕ್ಕೆ ನೀವು ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪನ್ನ ಬೇಕಂದರೆ ಹಾಕೋಬೋದು, ಬೇಡ ಅಂತ ಅಂದರೆ ಹಾಗೇ ತೊಗೋಬೋದು. ನೀವು ಇದಕ್ಕೆ ಬೇಕಂತಂದರೆ ಪಿಂಕ್ ಸಾಲ್ಟ್ ಆದರೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲ್ ಸಾಲ್ಟ್ ಆದರೂ ಯೂಸ್ ಮಾಡ್ಬೋದು. ಜ್ಯೂಸ್ನ ನಾನು ಕುಡಿದ್ಬಿಟ್ಟೆ, ಆದರೆ ವಿಡಿಯೋ ಕ್ಯಾಪ್ಚರ್ ಮಾಡೋದೇ ಮರ್ತೋಗ್ಬಿಡ್ತೀನಿ. ಸೊ ಇವಾಗ ನಾನು ಜ್ಯೂಸ್ ಕುಡ್ದಾಯಿತು. ಇವಾಗ ಸ್ವಲ್ಪ ತಲೆ ಆರಿಸ್ಕೊಂಬಂದ್ಬಿಡೋಣ ಮೇಲ್ಗಡೆ ಹೋಗ್ಬಿಟ್ಟು ಬಿಸಿಲಿಗೆ. ಕೂದಲು ಸ್ವಲ್ಪ ಆರಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಟೆರೆಸ್ ಮೇಲೆ ಬಂದಿದ್ದೀನಿ. ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ನಾವು ಒಣಗಿಸ್ಕೊಂಡ್ಬಿಟ್ರೆ ಬೇಗನೆ ಕೂದಲು ಒಣಗಿಬಿಡುತ್ತೆ. ನಮ್ಮ ಮನೇಲಿ ಹೇರ್ ಡ್ರೈಯರ್ ಎಲ್ಲ ಏನೂ ಇಲ್ಲ. ಸೊ ಅದಕ್ಕೋಸ್ಕರ ನಾನು ನ್ಯಾಚುರಲ್ ಆಗಿಯೇ ಈ ಥರ ಗಾಳಿಗೆ ಇಲ್ಲ ಬಿಸಿಲಿಗೆ ನಾನು ಕೂದಲನ್ನ ಒಣಗಿಸ್ಕೊಂಡ್ಬಿಡ್ತೀನಿ ಯಾವಾಗಲೂ ಅಷ್ಟೇ. ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಕಾಣಿಸ್ತಾ ಇರೋ ನಾಯಿ ಬಂದುಬಿಟ್ಟು ನಮ್ಮ ಮನೆ ಮೇಲ್ಗಡೆ ಇರೋ ಆಂಟಿಯವ್ರದ್ದು. ಸೊ ಅದು ಇಲ್ಲೇ ಮೇಲ್ಗಡೆನೇ ಓಡಾಡ್ಕೊಂಡಿರುತ್ತೆ. ಇವತ್ತು ಹಿಂಗೇನೆ ಇದೆ ಅಷ್ಟೇ. ಅದು ಇವಾಗ ತಾನೇ ನಾನು ಸ್ವಲ್ಪ ಕೂದಲು ಒಣಗಿಸ್ಕೊಂಡು ಬಂದಾಯಿತು. ಇವಾಗ ಟೈಮು 11 ಕಾಲ ಆಗಿದೆ. ಸೊ ನಾನು ನನ್ನ ಈಟಿಂಗ್ ವಿಂಡೋ ಸ್ಟಾರ್ಟ್ ಆಗೋದು 11 ಗಂಟೆಯಿಂದ. 11 ಗಂಟೆಗೆ ನಾನು ಇವಾಗ ಡಿಟಾಕ್ಸ್ ಡ್ರಿಂಕ್ ತಗೊಂಡಿದ್ದೀನಿ. ನೆಕ್ಸ್ಟು ಡಿಟಾಕ್ಸ್ ಡ್ರಿಂಕ್ಸ್ ತಗೊಂಡು 2 ಅವರಷ್ಟು ನಾವು ಏನು ತಿನ್ನೋ ಹಾಗಿರೋದಿಲ್ಲ. ಅಂದರೆ 2 ಅವರು ಏನು ತಿನ್ನಬಾರ್ದು. ತಿಂದರೆ ನಮ್ಮ ಒಂದು ಡಿಟಾಕ್ಸ್ ಡ್ರಿಂಕ್ ತೊಗೊಂಡಿರೋದು ವೇಸ್ಟ್ ಆಗಿಬಿಡುತ್ತೆ. ಯಾಕಂದರೆ ನಾವು ತೊಗೊಂಡಿರೋಂಥ ಡಿಟಾಕ್ಸ್ ಡ್ರಿಂಕು ಒಳಗಡೆ ಇರೋವಂತಹ ಟಾಕ್ಸಿನ್ಸ್ನೆಲ್ಲ ರಿಮೂವ್ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾವು ಏನು ತೊಗೊಳೋದಕ್ಕೆ ಹೋಗಬಾರ್ದು. ನೀರು ಬೇಕಂದರೆ ತಗೋಬೋದು, ಬೇರೆ ಏನು ತಿನ್ನೋ ಆಹಾರ ತಗೊಳಕ್ಕೆ ಹೋಗಬಾರ್ದು. 2 ಅವರ್ ಅಂತ ಹೇಳಿದ್ನಲ್ಲ, 11 ಗಂಟೆಯಿಂದ 1 ಗಂಟೆ ತನಕ ನಾನು ಏನು ತಗೊಳೋದಿಲ್ಲ. 1 ಗಂಟೆಗೆ ನಾನು ಯಾವುದಾದ್ರೂ ಒಂದು ಫ್ರೂಟ್ಸ್ ತೊಗೋತೀನಿ ಫಸ್ಟು. ಯಾಕಂದರೆ ಇಷ್ಟೊತ್ತು ನಾವು ಫಾಸ್ಟಿಂಗ್ ವಿಂಡೋನಲ್ಲಿದ್ದು ಸಡನ್ನಾಗಿ ನಾವು ಈಟಿಂಗ್ ವಿಂಡೋನಲ್ಲಿ ಹೆವಿ ಊಟನ ತೊಗೋಬಾರ್ದು. ಅದಕ್ಕೆ ಫಸ್ಟು ನಾನು 1 ಬೌಲಷ್ಟು ಯಾವುದಾದ್ರೂ ಒಂದು ಫ್ರೂಟ್ ತೊಗೋತೀನಿ. ನಾನು ಇವತ್ತು ಮೋಸಂಬಿ ಹಣ್ಣನ್ನು ತಗೊಂಡಿದ್ದೀನಿ. ಒಂದು ಫುಲ್ಲು ಮೋಸಂಬಿ ಹಣ್ಣನ್ನು ತಗೊಂಡಿದ್ದೀನಿ. ನೀವು ಬೇಕಂದರೆ ಯಾವುದಾದ್ರೂ ಹಣ್ಣನ್ನು ಚೂಸ್ ಮಾಡಿಕೊಂಡು ತಗೋಬೋದು. ಇದನ್ನೇ ತಗೋಬೇಕು ಅಂತ ಏನೂ ಇರೋದಿಲ್ಲ, ಯಾವುದಾದ್ರೂ ಒಂದು ತಗೊಳ್ಳಿ, ಪರವಾಗಿಲ್ಲ. ಇವಾಗ ಟೈಮ್ ಬಂದ್ಬಿಟ್ಟು 1 ಗಂಟೆ ಆಗಿದೆ. 1 ಗಂಟೆಗೆ ನಾನು ಫ್ರೂಟ್ಸ್ ತಿಂತೀನಿ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ಇವಾಗ ಫ್ರೂಟ್ನ ತಗೋತಾ ಇದ್ದೀನಿ ನೋಡಿ. ಫ್ರೂಟ್ ತೊಗೊಂಡಾದಮೇಲೆ ಮತ್ತೆ ನಾನು 1 ಅವರು ವೆಯ್ಟ್ ಮಾಡ್ತೀನಿ. ನನ್ನ ಫಸ್ಟ್ ಮೀಲ್ ತೊಗೊಳೋದಕ್ಕೆ ನಾನು 1 ಅವರ್ ವೆಯ್ಟ್ ಮಾಡ್ತೀನಿ. ಅಂದರೆ 1 ಗಂಟೆಗೆ ನಾನು ತಗೊಂಡಿದ್ದಾದರೆ ಹಣ್ಣನ್ನು ನಾನು 2 ಗಂಟೆ ತನಕ ವೆಯ್ಟ್ ಮಾಡ್ತೀನಿ ನೆಕ್ಸ್ಟ್ ಮೀಲನ್ನು ನಾನು ತೊಗೊಳೋದಕ್ಕೆ. ಸೊ ನನ್ನ ನೆಕ್ಸ್ಟ್ ಮೀಲ್ ಬಂದುಬಿಟ್ಟು ನಾನು ದೋಸೆನ ತೊಗೊಳ್ತಾ ಇದ್ದೀನಿ. ಇದು ಒಂದು ಬೀಟ್ರೂಟ್ ದೋಸೆ ಅಂತ ಹೇಳ್ಬಿಟ್ಟು. ಇದು ಮಾಡೋದು ತುಂಬಾ ಈಸಿ ಮತ್ತು ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ನಾರ್ಮಲ್ಲಾಗಿ ನಾವು ದೋಸೆ ಹಿಟ್ಟು ಏನಿರುತ್ತಲ್ವ ಅದೇ ಹಿಟ್ಟಿಗೆ ನಾವು ಒಂದು ಮೀಡಿಯಮ್ ಗಾತ್ರದ ಒಂದು ಬೀಟ್ರೂಟನ್ನ ತಗೊಂಡ್ಬಿಟ್ಟು ಅದನ್ನು ತುರಿಲೂಬೋದು, ಇಲ್ಲ ಬೇಕಂತಂದರೆ ನೀವು ಹೆಚ್ಕೊಂಡ್ಬಿಟ್ಟು ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಚೆನ್ನಾಗಿ ರುಬ್ಕೊಂಡು ತಗೋಬೇಕಾಗತ್ತೆ. ಸೊ ಅದನ್ನು ನೀವು ನಾರ್ಮಲ್ ಬ್ಯಾಟರ್ಗೆ ನೀವು ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ನಾರ್ಮಲ್ ದೋಸೆನ ಯಾವ ರೀತಿ ನಾವು ಮಾಡ್ಕೊತೀವಿ ಅದೇ ರೀತಿ ಮಾಡ್ಕೊಳ್ಳೋದು. ಮೇಲೆ ಬೇಕಂದರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ನೀವು ಜಾಸ್ತಿ ಎಣ್ಣೆನ ಬಳಸೋದಕ್ಕೆ ಹೋಗಬಾರ್ದು, ಸ್ವಲ್ಪನೇ ಎಣ್ಣೆನ ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು ತುಪ್ಪನ ಬಳಸಿ ಕೂಡ ಬೇಕಂದರೆ ಮಾಡ್ಕೋಬೋದು. ಸೊ ಇದೇ ರೀತಿ ನಾವು 2 ದೋಸೆನ ಮಾಡಿಕೊಂಡು ತಗೊಳ್ಳೋಣ. ಸೊ ನೋಡಿ ಇವಾಗ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ದೋಸೆ ಬಂದಿದೆ ಅಂತ. ಇದು ರುಚಿ ಕೂಡ
ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕಲರ್ಫುಲ್ಲಾಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೀವು ನಿಮ್ಮ ಮಕ್ಕಳಿಗೆ ಬೇಕಂದರೆ ಮಾಡ್ಕೊಳ್ಬೋದು. ಅವ್ರಿಗೂ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಮಕ್ಕಳಿಗೆ ನೋಡೋದಕ್ಕೆ ಚೆನ್ನಾಗಿದ್ರೇ ಅವರು ತಿನ್ನೋದಕ್ಕೆ ಇಷ್ಟಪಟ್ಟು ತಿಂತಾರೆ. ಸೊ ಇದನ್ನು ನೀವು ಎರಡೂ ಕಡೆನೂ ಬೇಯಿಸ್ಕೊಂಡು ತಗೋಬೋದು. ನೋಡಿ ಇವಾಗ ಇವತ್ತಿನ ಮಧ್ಯಾಹ್ನದ ಊಟ ನಂದು ಈ ರೀತಿ ಇದೆ. ಇವಾಗ ಟೈಮು 2 ಗಂಟೆ ಆಗಿದೆ. ಸೊ ಇವಾಗ ನಾನು ನನ್ನ ಫಸ್ಟ್ ಮೀಲ್ನ ತಗೋತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೋಸ್ಕರ ನಾನು 2 ದೋಸೆ ತೊಗೊಂಡಿದ್ದೀನಿ, ಸೌತೆಕಾಯಿ ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ರೀತಿ ಪಲ್ಯ ಮತ್ತು ಚಟ್ನಿ ಮತ್ತು ಪ್ರೋಟೀನ್ಗೋಸ್ಕರ ಹೆಸರು ಕಾಳು ಪಲ್ಯನೂ ಕೂಡ ತೊಗೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬಂದರೆ ನಾವು ಸಂಜೆ 5 ಗಂಟೆಗೆ ಒಂದು ಟೀನ ಮಾಡ್ಕೋತೀನಿ. ಇದು ಬಂದು ನಾವು ಚಕ್ಕೆ ಮತ್ತು ಹಸಿ ಶುಂಠಿ ಯೂಸ್ ಮಾಡಿಕೊಂಡು ಮಾಡೋವಂಥ ಒಂದು ಟೀ ಆಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ಅಂದರೆ 1 ಅಥವಾ 1.5 ಗ್ಲಾಸಷ್ಟು ನೀರನ್ನ ನಾವು ಕಾಯಿಸ್ಕೋಬೇಕಾಗತ್ತೆ. ಅದು ಸ್ವಲ್ಪ ಕಾದ ನಂತರ ನಾವು ಅದಕ್ಕೆ ಹಸಿ ಶುಂಠಿನ ಕಟ್ ಮಾಡಿಕೊಂಡು ಹಾಕೊಳ್ಳೋಣ. ಮತ್ತು ಇದಕ್ಕೆ ನಾವು ಚಕ್ಕೆನೂ ಕೂಡ ಹಾಕ್ಕೊಂಡು ಒಂದು ಮೀಡಿಯಮ್ ಉರಿನಲ್ಲಿ ನಾವು ಇದನ್ನು ಒಂದು 15 ಮಿನಿಟ್ಸ್ ಅಷ್ಟು ನಾವು ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗತ್ತೆ, ಕುದಿಸ್ಕೋಬೇಕಾಗುತ್ತೆ. ಇದು ಕುದಿಸ್ಕೊಂಡು ಆದಮೇಲೆ ನಾವು ಇದನ್ನು ಒಂದು ಗ್ಲಾಸ್ಗೆ ಸೋಸ್ಕೋಬೇಕಾಗುತ್ತೆ. ಇದನ್ನು ಸೋಸ್ಕೊಂಡು ನಂತರ ನೀವು ಯಾವುದಾದ್ರೂ ಸರಿ ಒಂದು ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಂಡ್ರೆ ಇದು ಕುಡಿಯೋದಕ್ಕೆ ರೆಡಿಯಾಗಿರುತ್ತೆ. ಸೊ ಇದನ್ನು ಕುಡಿಯೋದ್ರಿಂದ ಹೆಲ್ತ್ ಬೆನಿಫಿಟ್ಸು ತುಂಬಾ ಇದೆ. ಸೊ ಇದನ್ನು ಆಗಿರಲಿಲ್ಲ ಅಂತಂದರೆ ನೀವು ಗ್ರೀನ್ ಟೀ ಕುಡಿತೀರಾ ಅಂತಂದರೆ ಗ್ರೀನ್ ಟೀನ ಬೇಕಂದರೆ ಕುಡಿಬೋದು. ನಿಮಗೆ ಆಪ್ಷನ್ನು ನೀವು ಯಾವ ಥರನಾದರೂ ತೊಗೋಬೋದು. ಇದರಲ್ಲಿ ನೀವು ಜೇನುತುಪ್ಪ ಹಾಕೋದು ಹೇಳಿದ್ನಲ್ಲ, ಅದನ್ನು ಬೇಕಂದರೆ ನಿಮಗೆ ಆಪ್ಷನಲ್ಲು. ನಿಮ್ಗೆ ಬೇಕು ಅಂತಂದರೆ ಹಾಕೋಬೋದು, ಇಲ್ಲ ಅಂತಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು ಕೂಡ ನೀವು. ಈ ಟೀನ ನಾನಿವಾಗ ಕುಡಿತಾ ಇದ್ದೀನಿ. ಇದು ಕುಡಿಯೋದಕ್ಕೆ ಸಹ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ನಾನು ಈ ಟೀಗೆ ಜೇನುತುಪ್ಪನ ಬಳಸ್ಕೊಂಡಿದ್ದೀನಿ. ಇದರಿಂದಾಗಿ ಇದರಲ್ಲಿ ಸ್ವೀಟ್ನೆಸ್ ಬರೋದ್ರಿಂದ ಕುಡಿಯೋದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಾನು ನಿಮಗೆ ಬೆಳಗ್ಗೆ ತೋರಿಸಿರೋ ರೀತಿಯೇ ಇವಾಗಲೂ ಕೂಡ 2 ದೋಸೆನ ಮಾಡಿಕೊಂಡು ತಗೊಳ್ಳೋಣ. ಇದಕ್ಕೆ ಸ್ವಲ್ಪ ಆ್ಯಡ್ ಆನ್ ಆಗಿ ಇದಕ್ಕೆ ನಾನು ಬಳಸಿರೋವಂಥದ್ದು ಏನಂತಂದರೆ ಆನಿಯನ್ನು ಮತ್ತು ಶೇಂಗಾ ಕಾಳನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದಂಥ ಪೌಡ್ರು. ಸೊ ಇದರಿಂದ ನಿಮಗೆ ಎಕ್ಸ್ಟ್ರಾ ಪ್ರೋಟೀನ್ ಸಿಗುತ್ತೆ. ಸೊ ಇದೇ ರೀತಿ ನಾವು 2 ದೋಸೆನ ಮಾಡಿಕೊಂಡು ತಗೊಳ್ಳೋಣ. ಇವತ್ತಿನ ಡಿನ್ನರ್ನ ನಾನು 7 ಗಂಟೆ ಒಳಗೇ ಮುಗಿಸ್ಬೇಕಾಗಿದೆ. ಅದಕ್ಕೆ ನಾನು 6:30 ಅಷ್ಟೊತ್ತಿಗೆ ನನ್ನ ಡಿನ್ನರ್ ಪ್ಲೇಟ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಇದರಲ್ಲಿ ನೀವು ನೋಡ್ತಾ ಇರೋ ಹಾಗೆ 2 ದೋಸೆ ತೊಗೊಂಡಿದ್ದೀನಿ, ಒಂದಷ್ಟು ಪಲ್ಯ ತೊಗೊಂಡಿದ್ದೀನಿ ಮತ್ತು ಫೈಬರ್ಗೋಸ್ಕರ ಸ್ಯಾಲಡ್ ಕೂಡ ತೊಗೊಂಡಿದ್ದೀನಿ. ಇವಾಗ ಟೈಮ್ ಬಂದು 6:30 ಆಗಿದೆ. ನಾನು 7 ಗಂಟೆ ಒಳಗೇ ನನ್ನ ಲಾಸ್ಟ್ ಮೀಲ್ನ ಕೂಡ ತಗೋಬೇಕು. ಸೊ ಅದಕ್ಕೋಸ್ಕರ 6:30ಗೆ ನಾನು ನನ್ನ ಊಟನ ಸ್ಟಾರ್ಟ್ ಮಾಡಿಬಿಡ್ತೀನಿ. ನೈಟ್ ಡಿನ್ನರ್ನ ನಾನು 7 ಗಂಟೆ ಒಳಗೇ ಮುಗಿಸ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಒಂದು 1/2 ಅವರು ವಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಟೆರೆಸ್ಗೆ ಬಂದಿದ್ದೀನಿ. ನಮ್ಮ ಟೆರೆಸಲ್ಲಿ ಸ್ವಲ್ಪ ಜಾಗ ಇರೋದ್ರಿಂದಾಗಿ ನಾನು ಯಾವಾಗಲೂ ಮೇಲ್ಗಡೆನೇ ವಾಕ್ ಮಾಡ್ತಾ ಇರ್ತೀನಿ. ನೀವು ಅಷ್ಟೇನೆ ಡಿನ್ನರ್ ಆದಮೇಲೆ ಅಟ್ಲೀಸ್ಟ್ 1/2 ಅವರ್ ಆದ್ರೂ ನೀವು ವಾಕ್ ಮಾಡಬೇಕು. ನೀವು ಯಾವುದೇ ಟೈಮ್ಗಾದರೂ ಡಿನ್ನರ್ ಮುಗಿಸಿ, ಆದರೆ ಡಿನ್ನರ್ ಆದಮೇಲೆ 2 ಗಂಟೆಗಳ ಆದಮೇಲೆ ನೀವು ನಿದ್ದೆಗೆ ಹೋಗಬೇಕು. ಇವಾಗ ನಾನು ವಾಕ್ ಕೂಡ ಮುಗಿಸ್ಕೊಂಡು ಬಂದಾಯಿತು. ಸೊ ಇಲ್ಲಿಗೆ ನನ್ನ ಒಂದು ಈಟಿಂಗ್ ವಿಂಡೋ ಏನಿದೆ ಅದು ಕಂಪ್ಲೀಟ್ ಆಗೋಯಿತು. ಸೊ ಇವಾಗಿಂದ ನಂದು 7 ಗಂಟೆ ಮೇಲಿಂದ ನಂದು ಫಾಸ್ಟಿಂಗ್ ವಿಂಡೋ ಸ್ಟಾರ್ಟ್ ಆಗುತ್ತೆ. ಸೊ ಫಾಸ್ಟಿಂಗ್ ವಿಂಡೋನಲ್ಲಿ ನಾನು ಏನೇನೂ ತಿನ್ನೋದಿಲ್ಲ, ನೀರು ಮಾತ್ರ ಕುಡಿತಾ ಇರ್ತೀನಿ. ನಾಳೆ ಬೆಳಗ್ಗೆ 11 ಗಂಟೆ ತನಕ ನಾನು ಏನೂ ತಿನ್ನೋದಿಲ್ಲ, ನೀರು ಮಾತ್ರ ಕುಡಿತಾ ಇರ್ತೀನಿ. ಸೊ ಇದಾಗಿತ್ತು ಇವತ್ತಿನ ಒಂದು 16:8 ರೇಷಿಯೋನಲ್ಲಿ ಯಾವ ರೀತಿ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಫಾಲೋ ಮಾಡ್ತೀನಿ ಅನ್ನೋದು. ಸೊ ನೆಕ್ಸ್ಟ್ ನಾಳೆ ಕೂಡ ನಿಮಗೆ ಇದೇ ಪ್ಯಾಟರ್ನಲ್ಲಿ ನನ್ನ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ.
ಅದರಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ ಆಗಿರುವಂಥ ಫುಡ್ ರುಟೀನ್ ಇರುತ್ತೆ. ಸೊ ಅದನ್ನು ನೀವು ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ, ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ.